ಹಾಯ್ ಫ್ರೆಂಡ್ಸ್, ತುಂಬ ಲಾಂಗ್ ಗ್ಯಾಪ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಸ್ವಲ್ಪ ನಾನು ನನ್ನ ವರ್ಕಲ್ಲಿ ಬ್ಯುಸಿ ಇದ್ದೆ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನಾನು ಅಪ್ಲೋಡ್ ಮಾಡ್ತಾ ಇರೋದು ನಮ್ಮೂರಿನಲ್ಲಿ, ನಮ್ಮ ನೇಟಿವ್ನಲ್ಲಿ ಹೇಗೆ ಒಂದು ದೇವ್ರ ಉತ್ಸವನ ಮಾಡ್ತಾರೆ. ಸೊ ಇವಾಗ ಈ ಉತ್ಸವ ಎಲ್ಲ ಕಾರ್ತಿಕ ಟೈಮ್ ಅಂತ ಬರುತ್ತಲ್ವ. ಸೊ ಒಂದು ತಿಂಗಳು ದೀಪಾವಳಿ ಟೈಮಲ್ಲಿ ನಾನ್ ವೆಜ್ ಯಾರೂ ತಿನ್ನಲ್ಲ ನಮ್ಮೂರಿನಲ್ಲಿ. ಸೊ ಎಲ್ಲ ಕಡೆ ತಿನ್ನಲ್ಲ. ಬಟ್ ಆದ್ರೂ ನಮ್ಮ ಊರಲ್ಲಿ ಏನಪ್ಪ ಅಂದರೆ ಒಂದು ಪದ್ಧತಿ ಆವಾಗಿನ ನಮ್ಮ ತಾತನ ಕಾಲದಿಂದನೂ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಸೊ ಯಾವುದೇ ಕಾರ್ಯ ಆಗಿರಲಿ, ಏನೇ ಉತ್ಸವ ಆಗಿರಲಿ, ಸೊ ನಮ್ಮೂರಿನ ದೇವತೆಗಳಾಗಿರ್ಬೋದು, ಈ ದೇವ್ರುಗಳನ್ನ ಎಷ್ಟು ಚಂದ ರೆಡಿ ಮಾಡಿ, ಅಲಂಕಾರ ಮಾಡಿ, ಹೂವಿನ ಅಲಂಕಾರನೇ ಸೂಪರಾಗಿ ಮಾಡಿರ್ತಾರೆ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಸೊ ಆ 2 ದೇವರುಗಳು ಹೊತ್ಕೊಂಡಿರ್ತಾರೆ. ಆ ಹೊತ್ಕೊಂಡು ಮೆರೆಸ್ತಾರೆ. ಸೊ ಅದನ್ನ ಬೀರಪ್ಪ ಅಂತ ಕರೀತಾರೆ. ಸೊ ಇದು ಬಂದು ಇಲ್ಲಿ ಕನಕಾಂಬರ ಮತ್ತೆ ಮಲ್ಲಿಗೆ ಹೂವಿನಿಂದ ಅಲಂಕಾರವಾಗಿರೋದು. ಅದನ್ನು ನಮ್ಮೂರಿನ ಗ್ರಾಮ ದೇವತೆ ಲಕ್ಷ್ಮೀ ದೇವಿ. ಸೊ ಈ 3 ಮತ್ತೆ ಹಿಂದೆಗಡೆ ಒಂದು ದೇವರಿದೆ. ಅದು ಕೂಡ ಹೊಸಳಮ್ಮ ಅಂತ ಕರೀತಾರೆ. ಸೊ ವೆರಿ ಫೇಮಸ್ ನಮ್ಮ ನೇಟಿವ್ ಸೈಡಲ್ಲೆಲ್ಲ. ನಮ್ಮೂರಿನ ಅಕ್ಕಪಕ್ಕದಲ್ಲಿ ಏನೇ ಒಂದು ಊರಿನ ದೇವರ ಕಾರ್ಯಗಳಾಗಿರ್ಬೋದು, ಏನಾದರೂ ಆಗಿರ್ಬೋದು, ಒಂದು ದೇವಸ್ಥಾನದ ಓಪನ್ ಆಗಿರ್ಬೋದು, ನಮ್ಮೂರಿಗೆ ಬಂದು ನಮ್ಮ ದೇವ್ರನ್ನ ಎಲ್ಲ ದೇವ್ರುಗಳ್ನೂ ಕೂಡ ಮೆರವಣಿಗೆ ಮಾಡ್ಕೊಂಡು ಅವ್ರೂರಿಗೆ ಕರ್ಕೊಂಡೋಗಿ ಅಲಂಕಾರ ಮಾಡಿ ಉತ್ಸವ ಮಾಡ್ತಾರೆ. ಸೊ ಅದೊಂದು ಪದ್ಧತಿ. ಸೊ ಎಲ್ಲ ಕಡೆನೂ ಸಖತ್ತಾಗಿ ಮಾಡ್ತಾರೆ ನಮ್ಮೂರಿನಲ್ಲಿ. ಸೊ ಒಂದು ತಿಂಗಳು ಕೂಡ ಏನೇ ಒಂದು ನಮ್ಮೂರಿನಲ್ಲಿ ಏನೇ ಒಂದು ಕಾರ್ಯ ಆಗಿರ್ಬೋದು, ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ನಾವು ನೇಟಿವ್ ಹೋದಾಗೆಲ್ಲ ಇದೊಂದು ನಮ್ಗೊಂಥರ ಖುಷಿ ನೋಡೋದಕ್ಕೇನೆ. ಯಾಕೆಂದರೆ ದೇವ್ರನ್ನ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ, ರೆಡಿ ಮಾಡಿ, ಮೆರವಣಿಗೆ ಮಾಡಿಸ್ತಾ ಇರ್ತಾರೆ ನಮ್ಮೂರಿನ ಸುತ್ತಮುತ್ತ ಎಲ್ಲ. ಸೊ ಇಲ್ಲಿಂದ ಒಂದು ರೌಂಡು ನೋಡಿ ಈ ಮೆರವಣಿಗೆ ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇರ್ತಾರೆ. ಉತ್ಸವ ಅಂದರೆ ಈ ಥರನೇ. ಸೊ ದೇವ್ರನ್ನ ಹೊತ್ಕೊಂಡು ಕುಣಿಯೋದು, ಮತ್ತು ದೇವ್ರು ಬರೋದು, ಆ ಥರ ಎಲ್ಲ ಇರುತ್ತೆ. ನೀವು ಹಳ್ಳಿಗಳಲ್ಲಿ ಕೇಳಿರ್ಬೋದು. ಸೊ ನಮ್ಮೂರಲ್ಲಂತೂ ಫೇಮಸ್ಸು. ಅಕ್ಕಪಕ್ಕ ಸುತ್ತ ಊರಿನ ಕಂಪೇರ್ ಮಾಡಿದ್ರೆ ನಮ್ಮೂರು ಸ್ವಲ್ಪ ದೊಡ್ಡ ಊರಾಗಿರೋದ್ರಿಂದ, ಸೊ ಎಲ್ಲ ಊರಿನ ಭಕ್ತರು ಅಥವಾ ಬೇರೆ ಊರವರು ಎಲ್ಲ ಬಂದು ನಮ್ಮೂರಲ್ಲೇ ಸೇರ್ಕೊತಾರೆ, ಈ ಥರ ಏನಾದರೂ ಫಂಕ್ಷನ್ ಮಾಡಿದಾಗ. ಸೊ ಇದು ಕಾರ್ತಿಕದಲ್ಲಿ ನಡೆದಂತಹ ಒಂದು ದೇವ್ರುತ್ಸವ. ಅದನ್ನು ನಾನು ಇವಾಗ ಅಪ್ಲೋಡ್ ಮಾಡ್ತಿರೋದು. ಸೊ ನಂಗಂತೂ ತುಂಬಾ ಖುಷಿ. ಯಾಕೆಂದರೆ ನಾವು ಬೆಂಗಳೂರಲ್ಲಿ ಇರೋದು. ಬೆಂಗಳೂರಿಂದ ನಾವು ಹಳ್ಳಿಗಳಿಗೆ ಹೋದಾಗ ಇದೊಂದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಬಿಕಾಸ್ ಬೆಂಗಳೂರಲ್ಲೆಲ್ಲ ಈ ಥರ ಯಾವಾಗಲೂ ನೋಡೋಕ್ಕಾಗಲ್ಲ ಅಲ್ವಾ. ಸೊ ಮಂತ್ಲಿ ಎಲ್ಲ ಊರಿಗೆ ಹೋದಾಗ ಯಾರಾದರೂ ಒಬ್ರು ಕಾರ್ಯ ಅಂದರೆ ಕೆಲವ್ರು ಏನು ಅನ್ಕೊಂಡಿರ್ತಾರೆ, ಇವಾಗ ನನ್ಗೆ ಅನ್ಕೊಂಡಿರೋದಾಗ್ಲಪ್ಪ ದೇವ್ರೆ, ನಾನು ಈ ಥರ ಮೆರವಣಿಗೆ ಮಾಡಿಸ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ. ಸೊ ಅವ್ರಿಗೆ ಅದು ನೆರವೇರಿದಾಗ ಈ ಥರ ಬಂದು ನಮ್ಮೂರಲ್ಲಿ ಈ ಥರ ಎಲ್ಲ ಮೆರವಣಿಗೆ ಮಾಡ್ತಾರೆ. ನಮಗಂತೂ ಸಖತ್ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡೋಕ್ಕೆ. ಸೊ ಪಟಾಕಿ ಹೊಡಿಯೋದು, ಯಾವುದೇ ಫಂಕ್ಷನ್ ಆದ್ರೂ ಕೂಡ ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ನೇಟಿವಲ್ಲಿ. ಸೊ ನಾನು ಆಗಲೇ ಹೇಳಿದ್ದೀನಿ, ನಾನು ನನ್ನ ನೇಟಿವ್ ಬಂದ್ಬಿಟ್ಟು ಯಾವುದು ಅಂತ ಮೆಸೇಜ್ ಮಾಡಿ ನೋಡೋಣ. ಬಿಕಾಸ್ ಲಾಸ್ಟ್ ವಿಡಿಯೋದಲ್ಲಿ ಐ ಥಿಂಕ್ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ನಿಮ್ಮೂರಲ್ಲೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ, ಅಥವಾ ಯಾವ ರೀತಿ ಯಾವ ದೇವ್ರಿದೆ ಅಂತೆಲ್ಲ ನೀವು ಕಮೆಂಟ್ ಮಾಡ್ಬೋದು. ನನಗೂ ತುಂಬ ಈ ವಿಡಿಯೋ ಇಷ್ಟ ಆಯಿತು. ಸೊ ನಿಮಗೂ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಆ್ಯಂಡ್ ದೆನ್ ಶೇರ್ ಮಾಡಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಈ ಥರನೇ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಓಕೆನಾ. ಸೊ ನೋಡೋಣ.